ನನ್ನ ಹೆಸರು ಡಾಕ್ಟರ್ ರಾಹುಲ್ ಗೌಡ ಅಂತ ಹೇಳಿ, ಬೆನ್ನೂರವರು. ಸರ್ ನಾನು ಆಯುರ್ವೇದ ಡಾಕ್ಟರ್, ಬೇಸಿಕಲಿ MD ಮಾಡ್ತಾ ಇದ್ದೀನಿ ಬೇಸಿಕಲಿ. ಎತ್ತುಗಳನ್ನ ಸಾಕಿದೀವಿ ಸರ್. ಎತ್ ಮಾತ್ರ ಇಲ್ಲ ಸರ್, ಹಳ್ಳಿಕಾರ ಹಸುಗಳನ್ನ ಪ್ರಮೋಟ್ ಮಾಡ್ಬೇಕು ಅಂತ ಹೇಳಿ ಹಳ್ಳಿಕಾರ ಹಸುನ ಸಾಕೊಂಡ್ ಬರ್ತಾ ಇದ್ವಿ. ಸರ್ ಇದು ನಮ್ಮ ತಳಿಗಳು, ಅಂದ್ರೆ ನಮ್ಮ ಹವಾಗುಣಗಳಿಗೆ ಹೊಂದ್ಕೊಂಡು ಬೆಳೆಯತಕ್ಕಂತ ತಳಿಗಳಿವು. ಇವನ್ನ ನಮ್ಮ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಸಾಕಿದಾಗ ಚೆನ್ನಾಗಿ ಏನಿವತ್ತು ನಾವು ನೋಡ್ತಿದೀವಿ, ಇದ್ರ ಎತ್ತರ ಗಾತ್ರನ ನೀವು ನೋಡಿರ್ಬೋದು, ತುಂಬಾ ಚೆನ್ನಾಗಿದೆ ಸರ್. 5 ಜೊತೆ ಇದೆ, ಒಂದು ಒಂಟಿ ಇದೆ. ಇಲ್ಲಿ ತಂದಿರೋದು 2 ಜೊತೆ ಮಾತ್ರ, ಮನೇಲಿ 3 ಜೊತೆ ಇದೆ ಪ್ಲಸ್ ಒಂದು ಒಂಟಿ ಇದೆ. ಸರ್ ಪರ್ಟಿಕ್ಯುಲರ್ ಆಗಿ ಇದನ್ನೇ ಕೊಟ್ಟು ಸಾಕ್ಬೇಕು ಅನ್ನೋದೇನಿಲ್ಲ, ಇದು ನಮ್ಮ ತಳಿಗಳಿವೆ. ನಾರ್ಮಲ್ ಆಗಿ ಹುಲ್ಲು ಬೂಸ ಹಿಂಡಿ ಹಾಕಿದ್ರೇನೆ ಬೆಳ್ಕೊಂಡೋಯ್ತವೆ. ಜಾತ್ರೆಗಳ ಟೈಮ್ಗೆ ಸ್ವಲ್ಪ ಮುತುವರ್ಜಿ ವಹಿಸಿ ಬೆಣ್ಣೆ ತುಪ್ಪ ಎಲ್ಲಾನು ಕೊಡ್ತೀವಿ. ಜಾತ್ರೆ ಟೈಮಲ್ಲಿ ಮಾತ್ರ ಮಿಕ್ಸ್ ಮಾಡಿ ತಿಂಡಿ ಜೊತೆ. ತಿಂಡಿ ಮಾಮೂಲಿ ಎಲೆ ಬೂಸ, ರವೆ ಬೂಸ, ಕಳೆ ಹೊಟ್ಟೆ ತಿಂತವೆ. ಸರ್ 5-6 ಜೊತೆ ಇದೆ. ಕಾಳು, ತಿಂಡಿ, ಆಯುರ್ವೇದ ಮೆಡಿಸಿನ್ಸ್ ಎಲ್ಲಾನು ಪ್ರತಿಯೊಂದು ಹಾಕ್ತೀನಿ ಸರ್. ಒಂದು 20,000 ರಿಂದ 30,000 ಬೇಕು. ನಮ್ ರೇಟಿಗೆ ಬಂದ್ರೆ ಕೊಡ್ತೀನಿ ಸರ್. 14 ಲಕ್ಷ ಹೇಳ್ತೀನಿ ಜೋಡಿಗೆ. ಸರ್ ಇದ್ರ ಒಂದು ಸಂತತಿ ಉಳಿಬೇಕು. ಏನಪ್ಪಾ ಇವತ್ತು ನಾವು ಹೇಳ್ತಾ ಇದೀವಿ ಅಷ್ಟೇ, ಹಳ್ಳಿಕಾರ್ ತಳಿನ ಉಳಿಸಿ ಬೆಳೆಸಿ ಅಂತ ಹೇಳಿ. ಅದನ್ನ ಬರೀ ನಾವು ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲಲ್ಲ. ಅದ್ರ ಸಂತತಿ ವೃದ್ಧಿ ಆಗ್ಬೇಕು ಅಂತ ಹೇಳಿ ಹೆಣ್ಣು ಕರುಗಳನ್ನ ನೈಸರ್ಗಿಕ ಕೃಷಿ ಮಾಡತಕ್ಕಂತ ರೈತರಿಗೆ, ಈಗ ನೈಸರ್ಗಿಕ ಕೃಷಿ ಮಾಡೋರು ರೈತರು ಅಂದ್ರೆ ಯಾರಪ್ಪ ಅಂತಂದ್ರೆ, ಇವತ್ತು ನಾವು ಒಂದನ್ನ ಹೇಳ್ತೀವಿ, ನಮ್ಮ ಮಣ್ಣನ್ನ ಇವತ್ತು ಒಂದೇ ನಾಣ್ಯದ 2 ಮುಖಗಳು ಅಂತ ಕರಿತೀವಿ. ಒಂದು ಗೋಮಾತೆ, ಒಂದು ಭೂಮಾತೆ. ಈ ಒಂದು ಗೋಮಾತೆಯ ಸಗಣಿ ಮತ್ತು ಗಂಜಲ ಭೂಮಿಗೆ ಬಿದ್ದಾಗ ಮಾತ್ರ ಭೂಮಾತೆ ಧನ್ಯಳಾಗ್ತಾಳಂತೆ. ಯಾವುದೇ ಒಂದು ಫಲವತ್ತತೆ, ಇವತ್ತು ನಾವು ಹೇಳ್ತೀವಿ 1 ಗ್ರಾಮ್ ಸಗಣಿ ಅಥವಾ ಗಂಜಲದಲ್ಲಿ 63 ಕೋಟಿ ಸೂಕ್ಷ್ಮ ಜೀವಿಗಳು ಇರ್ತವಂತೆ. ಈ 63 ಕೋಟಿ ಸೂಕ್ಷ್ಮ ಜೀವಿಗಳು ಏನ್ ಮಾಡ್ತವೆ ಅಂತ ಅಂದ್ರೆ, ನಮ್ಮ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡ್ತಾ ಹೋಗ್ತವಂತೆ. ಆಧುನೀಕರಣ, ಯಂತ್ರೋಪಕರಣಗಳ ಅಂತ ಹೇಳ್ತಾ ಇದೀವಿ. ಈಗ ಹೆಂಗಾಗ್ತೈತೆ ಅಂದ್ರೆ, ನಾವು ಅದನ್ನೆಲ್ಲ ಯೂಸ್ ಮಾಡಿ ಮಣ್ಣು ಫಲವತ್ತತೆಯನ್ನ ಕಳ್ಕೊಳ್ತಾ ಇದೆ. ಈಗ ನಾವು 2 ರಿಂದ 3 ಹಾರ್ಸ್ ಪವರ್ ಇದ್ದಿದ್ದು ಟ್ರಾಕ್ಟರ್ಗೆ 4-5 ಸರಿ ಯಂತ್ರೋಪಕರಣಗಳನ್ನ ಉಪಯೋಗಿಸಿದಾಗ ಮಣ್ಣು ಇನ್ನೂ ಕಠಿಣ ಆಗ್ತದೆ. ಮತ್ತೆ ಜಾಸ್ತಿ ಹಾರ್ಸ್ ಪವರ್ ಯೂಸ್ ಮಾಡ್ಬೇಕು. ಜಾಸ್ತಿ ಹಾರ್ಸ್ ಪವರ್ ಅಂದ್ರೆ ಜಾಸ್ತಿ ಖನಿಜ ತೈಲ ಆಯ್ತು ಅಲ್ಲಿಗೆ. ಮುಂದೆ ಖನಿಜ ತೈಲದ ಅಭಾವ ಉಂಟಾದ್ರೆ ನಾವು ಕೃಷಿ ಏನ್ ಮಾಡೋದು? ಸರ್ ಒಂದೇ ಒಂದನ್ನ ಹೇಳ್ತೀನಿ, ಇದ್ರ ಅವಶ್ಯಕತೆ ಎಷ್ಟಿದೆ ಅಂತ ಅಂದ್ರೆ ಸರ್, ಸತತವಾಗಿ 24 ಗಂಟೆಗಳ ಕಾಲ 10 ರಿಂದ 14 ಟನ್ ಮೈ ಮೇಲೆ ಹೊತ್ಕೊಂಡು ಎಳೆಯಬಲ್ಲ ಒಂದು ಸಾಮರ್ಥ್ಯ ಈ ಒಂದು ಹಳ್ಳಿಕಾರ್ ತಳಿಲಿದೆ ಸರ್. ಇದರಲ್ಲಿ ಪ್ರಭೇದಗಳು ಬರ್ತವೆ, ಕಂಟಿನ್ಯೂ ಮಾಡ್ಕೊಂಡು ಹಳ್ಳಿಕಾರ್ ಪ್ರಭೇದಗಳು. ಸರ್ ನಾನು ಹಳ್ಳಿಕಾರ್ ತಳಿಯ ರೇಸ್ ಉಪಯೋಗಿಸೋನಲ್ಲ. ನಾನು ಶೋಕಿಗೆ ಎತ್ಕೊತವ್, ನಾನು ಶೋಕಿ ಮಾಡೋನ್. ನಾನು ಹಳ್ಳಿಕಾರಲ್ಲಿ ಶೋಕ್ದಾರ್ ತರ ನಾವು. ಇದು ಮೊದಲನೇ ಬಾರಿ ಸರ್. ತುಂಬಾ ಚೆನ್ನಾಗಿ ಎಲ್ಲಾನ ಕನ್ವೀನಿಯಂಟ್ ಆಗಿ ರೈತರಿಗೆ ಏನ್ ಬೇಕೋ ಅದನ್ನ ಮಾಡ್ಕೊಟ್ಟಿದ್ದಾರೆ. ತುಂಬಾ ಇನ್ನು ಯಥೇಚ್ಛವಾಗಿ ಇಂಥ ವೇದಿಕೆಗಳು ಸೃಷ್ಟಿ ಆಗ್ಬೇಕು. ಸೃಷ್ಟಿಯಾದಾಗ ಮಾತ್ರ ರೈತ ಇನ್ನು ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಟ್ಟು ಇಂಥ ವೇದಿಕೆಗಳಿಗೆ ನಾನು ಹೋಗ್ಬೇಕು ಅಂತ ಸಾಕೋರ್ ಸಂಖ್ಯೆ ಜಾಸ್ತಿ ಆಗ್ತದೆ.